ಹಲೋ ನಮಸ್ತೆ, ವೆಲ್ಕಮ್ ಟು MK ಮ್ಯಾಥ್ಸ್. ಸೊ ಚಾಪ್ಟರ್ ಡಿಟರ್ಮಿನೆಂಟ್ಸ್, ಟಾಪಿಕ್ ಏರಿಯಾ ಆಫ್ ಟ್ರಯಾಂಗಲ್ 2 ಮಾರ್ಕ್ಸ್ ಕ್ವಶನ್ನು. ಸೊ ಈಗ ಮ್ಯಾಥ್ಸ್ ಎಕ್ಸಾಮ್ ಬರ್ತಾ ಇದೆ, ಸೊ ಸೆಕೆಂಡ್ PUC ಅವ್ರಿಗೆ. ಸೊ ಈಗ 2 ಮಾರ್ಕ್ಸಲ್ಲಿ ಇದು ಫಿಕ್ಸ್ ಕ್ವಶನ್ ಏರಿಯಾ ಆಫ್ ಟ್ರಯಾಂಗಲ್ ಮೇಲೆ, ಅದು ಡಿಟರ್ಮಿನೆಂಟ್ಸ್ ಟಾಪಿಕ್ ಮೇಲೆ. ಸೊ ಈಗ ಏರಿಯಾ ಆಫ್ ಟ್ರಯಾಂಗಲ್ ಕಾನ್ಸೆಪ್ಟ್ಸಲ್ಲಿ 4 ಟೈಪ್ಸ್ ಪ್ರಾಬ್ಲಮ್ಸ್ ಇದ್ದಾವೆ. ಸೊ ಟೋಟಲ್ ನಮಗೆ 4 ಟೈಪ್ಸ್ ಪ್ರಾಬ್ಲಮ್ಸ್ ನಾವು ಪ್ರಾಕ್ಟೀಸ್ ಮಾಡ್ಕೊಂಬಿಟ್ರೆ ಅದರಲ್ಲಿ ನಾವು ಫಿಕ್ಸು ಒಂದು ಕ್ವಶನ್ ಬರಿಬೋದು. ಸೊ ಅದು ಮಾಡೆಲ್ ಪೇಪರಲ್ಲಿ ಇರೋ ಕ್ವಶನ್ಸ್ ಕೂಡ ನಾನು ಇದರಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ನಾವು 4 ಟೈಪ್ಸ್ ಕ್ವಶನ್ಸು ಪ್ರಾಕ್ಟೀಸ್ ಮಾಡೋದ್ರ ಜೊತೆಗೆ ಮಾಡೆಲ್ ಪೇಪರ್ ಕೂಡ ರಿವೈಸ್ ಆಗಿಬಿಡುತ್ತೆ. ಸೊ ಇದನ್ನು ನೀವು ರಿವಿಷನ್ ಪರ್ಪಸ್ಗೆ ಯೂಸ್ ಮಾಡ್ಕೋಬೋದು. ಸೊ ಈಗ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ 1ನಲ್ಲಿ ಸೊ ಈ ಕ್ವಶನ್ ಇದೆ, ಫೈಂಡ್ ದಿ ಏರಿಯಾ ಆಫ್ ಟ್ರಯಾಂಗಲ್ ಹೂಸ್ ವರ್ಟೆಸಿಸ್. ಸೊ 3 ವರ್ಟೆಸಿಸ್ ಕೊಟ್ಟಿರ್ತಾರೆ, ಯೂಸಿಂಗ್ ಡಿಟರ್ಮಿನೆಂಟ್ಸ್ ಅಂತ ಕೇಳ್ತಾರೆ. ಸೊ ಈಗ ನಾವು ಸೊಲ್ಯೂಷನ್ಗೆ ಯಾವ ಥರ ಬರೀತೀರಾ, ವರ್ಟೆಸಿಸ್ ಆರ್ ಗಿವನ್ ವರ್ಟೆಸಿಸ್ ಈ ಥರ ಬರ್ಕೊಳ್ರಿ. ಸೊ ಅದನ್ನು ನಿಮ್ಗೆ ಗೊತ್ತಿರಬೇಕು. ಫಸ್ಟ್ನೇದು x1 y1 ಅನ್ಕೊಳ್ರಿ, ಸೆಕೆಂಡ್ x2 y2 x3 y3. ಸೊ ಈಗ ಇದಕ್ಕೆ ಮಾರ್ಕ್ಸ್ ಇರುತ್ತೆ. ಏರಿಯಾ ಆಫ್ ಟ್ರಯಾಂಗಲ್ ಬರೀಬೇಕು. ಏರಿಯಾ ಆಫ್ ಟ್ರಯಾಂಗಲ್ ಏನು 1/2. ಸೊ ಡಿಟರ್ಮಿನೆಂಟ್ x1 y1 1, x2 y2 1, x3 y3 1. ಸೊ ಇಲ್ಲೇನು ಪಾಯಿಂಟ್ಸ್ ಇರ್ತಾವಲ್ಲ, ಇವನ್ ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಷ್ಟು ಪಾಯಿಂಟ್ಸ್ನ ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಈಗ ನಾವು ಏರಿಯಾ ಆಫ್ ಟ್ರಯಾಂಗಲ್ ಬರೆಯೋದ್ರಿಂದ ನಮಗೆ 1 ಮಾರ್ಕ್ಸ್ ಗೇನ್ ಮಾಡ್ಬೋದು. ನಾವು ಸಬ್ಸ್ಟಿಟ್ಯೂಷನ್ ಕರೆಕ್ಟ್ ಮಾಡಿದ್ರೆ ಸೊ ಇಲ್ಲಿವರೆಗೆ ನಮಗೆ 1 ಮಾರ್ಕ್ ಸಿಗುತ್ತೆ. ಫಾರ್ಮುಲಾ ಬರೆದು ಸಬ್ಸ್ಟಿಟ್ಯೂಷನ್ ಬರೆದು 1 ಮಾರ್ಕ್ ಸಿಗುತ್ತೆ. ಲಾಸ್ಟ್ ಆನ್ಸರ್ ಕರೆಕ್ಟ್ ಇದ್ದರೆ 1 ಮಾರ್ಕ್ ಸಿಗುತ್ತೆ. ಸೊ ಟೋಟಲ್ ನಾವು ಇದರಿಂದ 2 ಮಾರ್ಕ್ಸ್ ಗೇನ್ ಮಾಡ್ಬೋದು. ಸೊ ಲಿಮಿಟೆಡ್ ಆಗಿರುತ್ತೆ ಬರೆಯೋದು. ಸೊ 2 ಮಾರ್ಕ್ಸ್ ಈಸಿಯಾಗಿ ಗೇನ್ ಮಾಡ್ಬೋದು. ಫಿಕ್ಸ್ ಗೊತ್ತಿದೆ ನಮ್ಗೆ ಏರಿಯಾ ಆಫ್ ಟ್ರಯಾಂಗಲ್ ಕಾನ್ಸೆಪ್ಟ್ಸ್ ಮೇಲೆ ಬರುತ್ತೆ ಅಂತ. ಓಕೆ, ಸೊ ಈಗ ನೆಕ್ಸ್ಟ್ ಈಗ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ನೋಡ್ರಿ, x1 y1 ಅಂತಿದೆಯಲ್ಲ, ಸೊ 3 8 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ನೆಕ್ಸ್ಟ್ x2 y2 ಇದೆ, ಸೊ -4 2 ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಇಲ್ಲಿ x3 y3 ಇದೆ, ಸೊ 5 1, x3 y3 ಪ್ಲಸ್ ಅಲ್ಲಿ 5 1. ಅವು 3 ಪಾಯಿಂಟ್ಸ್ ಏನು ಕೊಟ್ಟಿರ್ತಾರಲ್ಲ ಈ ಥರ ಬರೀಬೇಕು, 3 8 4 2 5 1. ನೆಕ್ಸ್ಟ್ ಇದು ಆ್ಯಸ್ ಇಟ್ ಈಸ್ 1 1 1 ಬರೀತಾರೆ. ಸೊ 1/2 ಆ್ಯಸ್ ಇಟ್ ಈಸ್, ಈ 1/2 ಮರಿಬಾರ್ದು, ಈ 1/2 ಬರೀಬೇಕು. ಸೊ 1/2 ಬರೆದ್ಮೇಲೆ ಈಗ ಇದು ಡಿಟರ್ಮಿನೆಂಟ್ ಸಾಲ್ವ್ ಮಾಡಬೇಕು. ಸೊ ಇದು ಪ್ಲಸ್ ಅಂತ ಅನ್ಕೊಳ್ರಿ, ಇದು ಮೈನಸ್ ಅನ್ಕೊಳ್ರಿ, ಇದು ಪ್ಲಸ್ ಅನ್ಕೊಳ್ರಿ. ಸೊ ಫಸ್ಟ್ +3, ಆಮೇಲೆ -8, ಆಮೇಲೆ +1 ಈ ಥರ ಬರೆದು ಬ್ರ್ಯಾಕೆಟ್ ಓಪನ್ ಕ್ಲೋಸ್ ಈ ಥರ ಬ್ರ್ಯಾಕೆಟ್ ಓಪನ್ ಕ್ಲೋಸ್ ಮಾಡ್ಕೊಳ್ರಿ. ಸೊ ಈಗ 3 ಬರೆದಿರೋದ್ರಿಂದ ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮಿನೇಟ್ ಮಾಡಿದರೆ ಸೊ ನಮಗೆ ಈ 4 ನಂಬರ್ಸ್ ಇರುತ್ತೆ. ಸೊ ಇದರ ಲೆಫ್ಟ್ ರೈಟ್, ಸೊ ಲೆಫ್ಟ್ ಮೈನಸ್ ರೈಟ್ ಸಾಲ್ವ್ ಮಾಡ್ರಿ. ಲೆಫ್ಟ್ ಅಂದಾಗ 1 × 2 2 ಬರೀತೀರ, -1 × 1 1 ಬರೀತೀರ. ಸೊ ಲೆಫ್ಟ್ ಮೈನಸ್ ರೈಟ್. ನೆಕ್ಸ್ಟ್ ಅದೇ ಥರ 8 ಅಂದಾಗ ಇದು ಬರುತ್ತೆ. ಸೊ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಈ ಥರ ಪ್ಲಸ್ ಮಾರ್ಕ್ ಈ ಥರ ಕ್ಯಾನ್ಸಲ್ ಆಗುತ್ತೆ. ಈ 4 ನಂಬರ್ಸ್ ಉಳಿತವೆ. ಸೊ ಅವಾಗ 1 × -4 -4, 5 × 1 5, ಸೊ -5. ಲೆಫ್ಟ್ ಮಾಡಬೇಕು, ಮೈನಸ್ ರೈಟ್ ಮಾಡಬೇಕು. ಸೊ ಇದು ನೆನ್ಪಿಟ್ಕೊಳ್ಳಿ, ಲೆಫ್ಟ್ ಮೈನಸ್ ರೈಟ್. ನೆಕ್ಸ್ಟ್ +1 ಅಂದರೆ +1 ಈ ಥರ 7 ಶೇಪಲ್ಲಿ ಈ ಥರ. ಸೊ ಫಸ್ಟ್ ರೋ ಥರ್ಡ್ ಕಾಲಮ್ ಎಲಿಮಿನೇಟ್ ಆಯಿತು. ಸೊ ಈ 4 ನಂಬರ್ಸ್ ಉಳಿತವೆ. 1 × -4 -4, 5 × 2 10, ಸೊ ಅದು -10 ಬರೋದು, -4 -10. ಸೊ ಲೆಫ್ಟ್ ಆ್ಯಸ್ ಇಟ್ ಈಸ್ ಬರೀರಿ, ಲೆಫ್ಟ್ ಏನಿರ್ತದೆ ಆ್ಯಸ್ ಇಟ್ ಈಸ್ ಬರೀರಿ. ಸೊ ಯಾವಾಗ ರೈಟ್ ಬರೀತಿರಲ್ಲ, ರೈಟ್ ಬರೀ ಟೈಮ್ನಾಗ ಅಪೋಸಿಟ್ ಸೈನ್ ಬರೀರಿ. ಫಾರ್ ಎಕ್ಸಾಂಪಲ್ 5 × 2 ಏನು ಬಂತು, 10 ಬಂತು. ಬಟ್ ನಾವು ಇಲ್ಲಿ ಏನು ಬರೀತಿದ್ದೀವಿ, -10 ಬರೀತೀವಿ. ಸೊ ಅಪೋಸಿಟ್ ಬರೀರಿ. ಸೊ ಇದನ್ನೆಲ್ಲ ಸಾಲ್ವ್ ಮಾಡಿದರೆ 2 - 1 2 -1 1 ಆಗುತ್ತೆ, -4 -5 -9 ಆಗುತ್ತೆ, -4 ಇದು -14 ಆಗುತ್ತೆ. ಸೊ ಇದು 1 ಆಗಿರೋದ್ರಿಂದ 1 × 3 3 ಬರುತ್ತೆ. ಸೊ ಇದು -9 ಆಗಿರೋದ್ರಿಂದ -9 × 8 ಮಾಡಿದ್ರೆ +72 ಬರುತ್ತೆ. ಇದು -14. ಸೊ ಇದಿಷ್ಟು ಸಾಲ್ವ್ ಮಾಡಿದರೆ ನಮಗೆ 61 ಬರುತ್ತೆ. 61/2 ಸ್ಕ್ವೇರ್ ಯೂನಿಟ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದ್ರು ಮೈನಸ್ ಬಂದಿದ್ರೆ ನಾವು ಇಲ್ಲಿ ಏರಿಯಾ ಬರೀತಾ ಇರೋದ್ರಿಂದ ಪಾಸಿಟಿವ್ ಅಲ್ಲೇ ಬರೀಬೇಕು, ಅದೊಂದು ನೆನ್ಪಿಟ್ಕೊಳ್ರಿ. ಸೊ ಈಗ ಏರಿಯಾ ಎನಿವೇ ನಮಗೆ ಪಾಸಿಟಿವ್ ಬಂತು. ಸೊ ಪ್ರಾಬ್ಲಮ್ ಎಲ್ಲ 61/2 ಸ್ಕ್ವೇರ್ ಯೂನಿಟ್ಸ್ ಆಯಿತು. ನೆಕ್ಸ್ಟ್ ಮಾಡೆಲ್ ಪೇಪರ್ 2 ಅಲ್ಲಿದೆ. ಅಬ್ಸರ್ವ್ ಮಾಡಿರಿ, ಇದು ಆಲ್ರೆಡಿ ಒಂದು ಟೈಪ್ ಏನು 3 ವರ್ಟೆಸಿಸ್ ಕೊಟ್ಟು ಏರಿಯಾ ಕೇಳಿದ್ದಾರೆ ಮಾಡೆಲ್ ಪೇಪರ್ 1ನಲ್ಲಿ. ಸೊ ಮಾಡೆಲ್ ಪೇಪರ್ 2 ನೋಡಿದರೆ ಇಕ್ವೇಷನ್ ಆಫ್ ಲೈನ್ ಕೇಳ್ತಾ ಇದ್ದಾರೆ 2 ಪಾಯಿಂಟ್ಸ್ ಕೊಟ್ಟು ಯೂಸಿಂಗ್ ಡಿಟರ್ಮಿನೆಂಟ್ಸ್. ಇದು ಸೆಕೆಂಡ್ ಟೈಪ್. ಸೊ 4 ಟೈಪ್ಸ್ ಇದ್ದಾವೆ. ಸೊ ಅದರಲ್ಲಿ 3 ಮಾಡೆಲ್ ಪೇಪರಲ್ಲಿ 3 ಟೈಪ್ಸ್ ಕೊಟ್ಬಿಟ್ಟಿದ್ದಾರೆ. ಸೊ 3 ಮಾಡೆಲ್ ಪೇಪರಲ್ಲಿರೋ ಕ್ವಶನ್ ಸಾಲ್ವ್ ಮಾಡಿದ್ರೆ ನಮಗೆ ಎಲ್ಲ ಟೈಪ್ ಸಾಲ್ವ್ ಮಾಡ್ದಂಗೆ ಆಗ್ಬಿಡುತ್ತೆ. ಸೊ ಈಗ ಸೆಕೆಂಡ್ ಮಾಡೆಲ್ ಪೇಪರಲ್ಲಿ ನೋಡ್ರಿ, ಆಲ್ರೆಡಿ ಏನು ಕೇಳ್ತಿದ್ದಾರೆ, ಇಕ್ವೇಷನ್ ಆಫ್ ಲೈನ್ ಯೂಸಿಂಗ್ ಈ ಪಾಯಿಂಟ್ಸ್ ಡಿಟರ್ಮಿನೆಂಟ್ಸ್ ಯೂಸ್ ಮಾಡಬೇಕು. ಸೊ ಈಗ 2 ಪಾಯಿಂಟ್ಸ್ ಇದ್ದಾವೆ. ಏರಿಯಾ ಆಫ್ ಟ್ರಯಾಂಗಲ್ ಕಾನ್ಸೆಪ್ಟ್ ಯೂಸ್ ಮಾಡ್ಬೇಕಂದ್ರೆ ನಮಗೆ 3 ಪಾಯಿಂಟ್ಸ್ ಬೇಕು. 3 ಪಾಯಿಂಟ್ಸ್ ಇರಬೇಕು ಏರಿಯಾ ಆಫ್ ಟ್ರಯಾಂಗಲ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕಂದ್ರೆ. ಸೊ ಇಲ್ಲಿ 2 ಪಾಯಿಂಟ್ಸ್ ಇರೋದಕ್ಕೆ ಇನ್ನೊಂದು ಪಾಯಿಂಟ್ ನಾನೇ ಕನ್ಸಿಡರ್ ಮಾಡ್ತೀನಿ, x, y. ಇದನ್ನ ಯಾವಾಗ ಕನ್ಸಿಡರ್ ಮಾಡಬೇಕು, ಇಕ್ವೇಷನ್ ಆಫ್ ಅ ಲೈನ್ ಫೈಂಡ್ ಮಾಡ್ರಿ ಅಂತ ಕ್ವಶನ್ ಬಂದಾಗ ನಿಮಗೆ ಇದು ನೆನಪಾಗಬೇಕು. ಸೊ ಇನ್ನೂ ಒಂದು ಪಾಯಿಂಟ್ ನಾನೇ ಕನ್ಸಿಡರ್ ಮಾಡ್ತಿದ್ದೀನಿ, x, y ಲೈಸ್ ಆನ್ ದ ಲೈನ್ ಜಾಯಿನಿಂಗ್ ದಿ ಪಾಯಿಂಟ್ಸ್. ಆ ಪಾಯಿಂಟ್ಸ್ನ QR ಅಂತ ನೇಮ್ ಮಾಡಿದ್ದೀನಿ. ಸೊ ಈಗ ಹಂಗಂದ್ರೆ 3 ಪಾಯಿಂಟ್ಸ್ ಇರೋದ್ರಿಂದ ಏರಿಯಾ ಆಫ್ ಟ್ರಯಾಂಗಲ್ ಏನು ಬರುತ್ತೆ, PQR. ಸೊ ಒಂದು ಲೈನ್ ಮೇಲೆ ತೊಗೊಂಡಿರೋದ್ರಿಂದ ಇದು P, ಇದು Q, ಇದು R ಅಂತ ತೊಗೊಂಡ್ರೆ ಇಲ್ಲಿ ಟ್ರಯಾಂಗಲ್ಲೇ ಫಾರ್ಮ್ ಆಗಲ್ಲ.
ಸೊ ನಮಗೆ ಟ್ರ್ಯಾಂಗಲ್ ಫಾರ್ಮ್ ಆಗ್ತಾ ಇಲ್ಲ. ಸೊ ಟ್ರ್ಯಾಂಗಲ್ ಫಾರ್ಮ್ ಆಗ್ತಾ ಇಲ್ಲ, ಸ್ಟ್ರೇಟ್ ಲೈನಲ್ಲಿ ಇದೆ ಅಂದರೆ ಏರಿಯಾ ಏನು ಬರುತ್ತೆ, ಏರಿಯಾ 0 ಬರುತ್ತೆ. ಸೊ ಇದು ಗೊತ್ತಿರ್ಬೇಕು ನಮಗೆ, ಈ ಲೈನ್ ಬರೀಬೇಕು ನಮಗೆ. ಏರಿಯಾ ಆಫ್ ಟ್ರ್ಯಾಂಗಲ್ ಪಿ ಕ್ಯೂ ಆರ್ ಈಕ್ವಲ್ ಟು 0, ಯಾಕಂದರೆ ಲೈನ್ ಮೇಲಿದೆ. ಸೊ ಬೇಕಂದ್ರೆ ನೀವು ಇಲ್ಲಿ ಬರೀಬೋದೇನು, ವಿ ನೋ ದಟ್ ಅಂತ ಬರೆದು, ವಿ ನೋ ದಟ್ ಏರಿಯಾ ಆಫ್ ಟ್ರ್ಯಾಂಗಲ್ ಈಕ್ವಲ್ ಟು ಪಿ ಕ್ಯೂ ಆರ್ ಈಕ್ವಲ್ ಟು 0. ಏರಿಯಾ ಆಫ್ ಟ್ರ್ಯಾಂಗಲ್ ಏನಾಯಿತು 0 ಅಂತ ಬರ್ದ್ವಿ ನಾವು, ಗೊತ್ತಿದೆ ಅಂತ, ಯಾಕಂದರೆ ಲೈನ್ ಒಂದೇ ಲೈನ್ ಮೇಲೆ ಇದೆ. ಸೇಮ್ ಏರಿಯಾ ಆಫ್ ಟ್ರ್ಯಾಂಗಲ್ ಏನು ಫಾರ್ಮುಲಾ ಬರೀರಿ, ಈಕ್ವಲ್ ಟು 0 ಹಾಕ್ರಿ. ಸೊ ಇಕ್ವೇಷನ್ ಆಫ್ ಎ ಲೈನ್ ಅಂತ ಕೇಳಿದಾಗ ನೀವು ಏರಿಯಾ ಆಫ್ ಟ್ರ್ಯಾಂಗಲ್ ಈಕ್ವಲ್ ಟು 0 ಅಂತ ಬರೆದೇ ಪ್ರಾಬ್ಲಮ್ ಸ್ಟಾರ್ಟ್ ಮಾಡಬೇಕು. ಅದೊಂದು ನೆನ್ಪಿಟ್ಕೊಳ್ರಿ. ಏರಿಯಾ ಆಫ್ ಟ್ರ್ಯಾಂಗಲ್ ಈಕ್ವಲ್ ಟು 0, ಏರಿಯಾ ಆಫ್ ಟ್ರ್ಯಾಂಗಲ್ ಫಾರ್ಮುಲಾ ಈಕ್ವಲ್ ಟು 0 ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಯಾಕಂದ್ರೆ ಇಕ್ವೇಷನ್ ಆಫ್ ಲೈನ್ ಅಂದರೆ ಒಂದೇ ಲೈನ್ ಮೇಲೆ ಇರುತ್ತೆ. ಒಂದೇ ಲೈನ್ ಮೇಲೆ ಇದ್ದರೆ ಟ್ರ್ಯಾಂಗಲ್ ಇರಲ್ಲ, ಟ್ರ್ಯಾಂಗಲ್ ಇಲ್ಲ ಅಂದರೆ 0 ಇರುತ್ತೆ ಏರಿಯಾ. ಅದಕ್ಕೆ ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ ಅಂದರೆ ಇಲ್ಲೇನಿದೆ, ಒಂದು ಪಾಯಿಂಟ್ ನಾವೇ ತೊಗೊಂಡಿವಿ, ಎಕ್ಸ್ ವೈ. ಸೊ ಎಕ್ಸ್ ವೈ ಬರ್ತೀನಿ. ನೆಕ್ಸ್ಟ್ 3 1 ಇದೆ, ಸೊ 3 1. ನೆಕ್ಸ್ಟ್ 9 3 ಇದೆ, ಸೊ ನೆಕ್ಸ್ಟ್ 9 3. ಸೊ ಇದನ್ನು ಸಾಲ್ವ್ ಮಾಡಿದರೆ ಇದು ಪ್ಲಸ್ ಅಂದ್ಕೊಡ್ರಿ, ಇದು ಮೈನಸ್, ಇದು ಪ್ಲಸ್ಸು. ಇನ್ನೊಂದು ಅಬ್ಸರ್ವ್ ಮಾಡಿರಿ, ಈ 1/2 ಈ ಸೈಡ್ ಟ್ರಾನ್ಸ್ಫರ್ ಮಾಡಿದಾಗ 0 ಆಗಿಬಿಡುತ್ತೆ. ಸೊ ಅದಕ್ಕೆ ಇಲ್ಲಿ ನಾನು 1/2 ಬರ್ದಿಲ್ಲ. ಸೊ ಯಾಕಂದರೆ 1/2 ಈ ಸೈಡ್ ಹೋಗಿ ಟ್ರಾನ್ಸ್ಫರ್ ಆಗಿ 0 ಆಯಿತು. ಸೊ 1/2 ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರಿಬೇಡಿ. ಸೊ ನೆಕ್ಸ್ಟ್ ಈ ಡಿಟರ್ಮಿನೆಂಟ್ ಸಾಲ್ವ್ ಮಾಡಿರಿ, ಇದು ಪ್ಲಸ್, ಇದು ಮೈನಸ್, ಇದು ಪ್ಲಸ್. ಸೊ ಇದು ಎಕ್ಸು ಮೈನಸ್ ವೈ ಪ್ಲಸ್ ತೊಗೊಂಡು ಈ ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮಿನೇಟ್ ಮಾಡಿದರೆ ಲೆಫ್ಟ್ ಮೈನಸ್ ರೈಟ್ 1 - 3. ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಎಲಿಮಿನೇಟ್ ಮಾಡಿ ಇದು ಲೆಫ್ಟ್ ಮೈನಸ್ ರೈಟ್ ಮಾಡಿದರೆ 3 - 9 ಬರುತ್ತೆ. ನೆಕ್ಸ್ಟ್ ಫಸ್ಟ್ ರೋ ಥರ್ಡ್ ಕಾಲಮ್ ಎಲಿಮಿನೇಟ್ ಮಾಡಿ ಇದು ಲೆಫ್ಟ್ ಮೈನಸ್ ರೈಟ್ ಮಾಡಿದರೆ 3 × 3 9 ಬರುತ್ತೆ. 9 × 1 -9. ಸೊ ಲೆಫ್ಟ್ ಮೈನಸ್ ರೈಟ್ ಮಾಡಿದಾಗ ಇದು 9 - 9 ಬರುತ್ತೆ. 9 - 9 0, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರೆಯಲ್ಲ. ಸೊ 1 - 3 ಏನಿದೆ, 1 - 3 ಅಂದರೆ -2 ಆಯಿತು. -2 × x -2x. ಸೊ ಇಲ್ಲಿ 3 - 9 ಅಂದರೆ -3 ಬರುತ್ತೆ. -3 × -y +6y = 0. +6y ಆ್ಯಸ್ ಇಟ್ ಈಸ್ ಬರ್ತೀನಿ. ಈ -2 ಈ ಸೈಡ್ ಬಂದರೆ ಏನಾಗುತ್ತೆ, +2x ಆಗುತ್ತೆ. ಸೊ ಕ್ಯಾನ್ಸಲ್ ಮಾಡಿದರೆ ನಮಗೆ x = 3y ಬರುತ್ತೆ. ಇದೇ ಆನ್ಸರ್. ಸೊ ಇಕ್ವೇಷನ್ ಆಫ್ ಅ ಲೈನ್ ಕಂಡಿಡಿ ಅಂದಿದ್ರು, ಇದೇ ಇಕ್ವೇಷನ್ ಆಫ್ ಅ ಲೈನ್. ಸೊ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಸೆಕೆಂಡ್ ಟೈಪ್ ಏನು, ಇಕ್ವೇಷನ್ ಆಫ್ ಎ ಲೈನ್. ಫಸ್ಟ್ ಟೈಪ್ ಏನು, ಏರಿಯಾ ಆಫ್ ಎ ಟ್ರ್ಯಾಂಗಲ್. ಏರಿಯಾ ಆಫ್ ಟ್ರ್ಯಾಂಗಲ್ ಕೇಳಲಿ, ಇಕ್ವೇಷನ್ ಆಫ್ ಲೈನ್ ಕೇಳಲಿ, ಫಾರ್ಮುಲಾ ಅದೇ. ಬಟ್ ಇಲ್ಲಿ ಸ್ಟಾರ್ಟ್ ಹೆಂಗೆ ಮಾಡಬೇಕು, ಇಕ್ವೇಷನ್ ಕೇಳಿದಾಗ ಏರಿಯಾ ಆಫ್ ಟ್ರ್ಯಾಂಗಲ್ = 0 ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡಿರಿ. ನೆಕ್ಸ್ಟ್ ಮಾಡೆಲ್ ಪೇಪರ್ 3ಅಲ್ಲಿ ಥರ್ಡ್ ಟೈಪ್ ಇದೆ. ಇದು ಏರಿಯಾ ಆಫ್ ಟ್ರ್ಯಾಂಗಲ್ 3 ಪಾಯಿಂಟ್ಸ್ ಕೊಟ್ಟಿದ್ರೆ, ಏರಿಯಾ ಆಫ್ ಟ್ರ್ಯಾಂಗಲ್ 35 ಸ್ಕ್ವೇರ್ ಯೂನಿಟ್ಸ್ ಅಂತ ಅವ್ರು ಹೇಳ್ಯಾರೆ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ. ಈ 3 ಪಾಯಿಂಟ್ಸಲ್ಲಿ ಒಂದು ಅನ್ನೋನ್ ಕೊಡ್ತಾರೆ, ಆ ಕೆ ವ್ಯಾಲ್ಯೂ ನಾವು ಫೈಂಡ್ ಮಾಡಬೇಕು. ಈಗ ಪಾಯಿಂಟ್ಸ್ ಇದ್ದಾವೆ, ಏರಿಯಾ ಇದೆ, ಆ ಪಾಯಿಂಟಲ್ಲಿ ಒಂದು ಮಿಸ್ಸಿಂಗ್ ಇದೆ, ಅದನ್ನು ನಾವು ಫೈಂಡ್ ಮಾಡಬೇಕು. ಸೊ ಇದು ಥರ್ಡ್ ಟೈಪ್. ಸೊ ಥರ್ಡ್ ಮಾಡೆಲ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಸೊ ಈಗ ನೀವು ಈ 3 ಕ್ವಶನ್ಸ್ ಪ್ರಾಕ್ಟೀಸ್ ಮಾಡೋದ್ರಿಂದ ಈ 3ಅಲ್ಲಿ ಒಂದು ಬರೋ ಚಾನ್ಸ್ ಇರುತ್ತೆ. 3 ಮಾಡೆಲ್ ಪೇಪರಲ್ಲಿ 3 ಡಿಫ್ರೆಂಟ್ ಟೈಪ್ಸ್ ಕೊಟ್ಟಾರೆ. ಸೊ ಹಂಗಾಗಿ ಎಲ್ಲ ಟೈಪ್ ಪ್ರಾಕ್ಟೀಸ್ ಮಾಡಲಿ ಅಂತೇಳಿ ಅವರು ಈ ಥರ ಕವರ್ ಮಾಡಿದ್ದಾರೆ. ಬಟ್ ಫಾರ್ಮುಲಾ ಅದೇ, ಏರಿಯಾ ಆಫ್ ಟ್ರ್ಯಾಂಗಲ್ ಪುಟ್ ಮಾಡೋದು ನಾವು. ಸೊ ಈಗ ವರ್ಟೆಸಿಸ್ ಇದಾವೆ, ವರ್ಟೆಸಿಸ್ ಬರ್ಕೊಂಡೆ ಏರಿಯಾ ಆಫ್ ಟ್ರ್ಯಾಂಗಲ್ ಅವ್ರು ಕೊಟ್ಟಿದ್ದಾರೆ, ಅದಕ್ಕೆ = 35 ಸ್ಕ್ವೇರ್ ಯೂನಿಟ್ಸ್ ಅಂತ ಬರೆದೀನಿ. ಏರಿಯಾ ಆಫ್ ಟ್ರ್ಯಾಂಗಲ್ ಫಾರ್ಮುಲಾ ಗೊತ್ತು. ಸೊ ಫಾರ್ಮುಲಾ ಸೇಮ್, 1/2 ಡಿಟರ್ಮೆಂಟು x1 y1 x2 y2 x3 y3, ಇದು 1 1 1 ಬರೀಬೇಕು ಲಾಸ್ಟ್ ಕಾಲಮ್. ಇನ್ನೊಂದು ಅಬ್ಸರ್ವ್ ಮಾಡಿ, ಏರಿಯಾ ಆಫ್ ಟ್ರ್ಯಾಂಗಲ್ ಅಂದ ತಕ್ಷಣ ನಾವು ನೆಗೆಟಿವ್ ಏರಿಯಾ ಬಂದರೂ ಪಾಸಿಟಿವ್ ಬರೀಬೇಕಂತ ಹೇಳಿದೆ. ಯಾಕಂದರೆ ಏರಿಯಾ ಯಾವಾಗಲೂ ಏರಿಯಾ ಆಫ್ ಟ್ರ್ಯಾಂಗಲ್ ತೊಗೊಂಡ್ರೆ ಏರಿಯಾ ಯಾವಾಗಲೂ ಪಾಸಿಟಿವ್ ಇರುತ್ತೆ, ಏರಿಯಾ ಇದ್ದೇ ಇರುತ್ತೆ. ಸೊ ಹಂಗಾಗಿ ಏರಿಯಾ ಯಾವಾಗಲೂ ಪಾಸಿಟಿವ್. ಬಟ್ ಕ್ಯಾಲ್ಕುಲೇಷನ್ ಮಾಡಿದಾಗ ಸಮ್ಟೈಮ್ಸ್ ನೆಗೆಟಿವ್ ಬರುತ್ತೆ, ಪಾಸಿಟಿವ್ ಇಲ್ಲ ನೆಗೆಟಿವ್ ಬಂದಿರುತ್ತೆ. ನೆಗೆಟಿವ್ ಬಂದಿರೋದನ್ನ ನಾವು ಪಾಸಿಟಿವ್ ಬರೆದಿರ್ತೀವಿ. ಸೊ ಈ 35 ಸ್ಕ್ವೇರ್ ಯೂನಿಟ್ಸು ನೆಗೆಟಿವ್ ಇತ್ತಾ ಪಾಸಿಟಿವ್ ಇತ್ತಾ ನಮಗೆ ಗೊತ್ತಿಲ್ಲ ಕನ್ಫರ್ಮ್ ಆಗಿ. ಅದಕ್ಕೆ ನಾವು ಎರಡೂ ಕನ್ಸಿಡರ್ ಮಾಡ್ಕೋಬೇಕು. ಏರಿಯಾ ಆಫ್ ಟ್ರ್ಯಾಂಗಲ್ ಫಾರ್ಮುಲಾ ಬರೀತಿರಲ್ಲ, ಅಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲೇ = +or - 35 ಅಂತ ಬರ್ಕೊಂಡ್ಬಿಡೋದು. ಮೇನ್ ಕಾನ್ಸೆಪ್ಟ್ ಇದು ಮಿಸ್ ಆಗುತ್ತೆ. 35 ಬರ್ಕೊಂಡು ಸಾಲ್ವ್ ಮಾಡ್ತಾರೆ. ಸೊ ನಮಗೆ ಒಂದೇ ಒಂದು ಕೆ ವ್ಯಾಲ್ಯೂ ಬರುತ್ತೆ. ಒಂದೇ ಕೆ ವ್ಯಾಲ್ಯೂ ಬಂದರೆ ನಿಮಗೆ ಮಾರ್ಕ್ಸ್ ಕಟ್ ಆಗೋ ಚಾನ್ಸ್ ಇರುತ್ತೆ. ಯಾಕಂದರೆ ಇಲ್ಲಿ ಕೆ ವ್ಯಾಲ್ಯೂ ನಮಗೆ 2 ಕೆ ವ್ಯಾಲ್ಯೂಸ್ ಬರ್ತವೆ. 2 ಕೆ ವ್ಯಾಲ್ಯೂಸ್ ಬರ್ತವೆ. ಸೊ 2 ಕೆ ವ್ಯಾಲ್ಯೂಸ್ ಬಂದರೆ ಮಾತ್ರ ಕರೆಕ್ಟ್. ಓಕೆ, ನೆಕ್ಸ್ಟ್ ಯಾವಾಗ 2 ಕೆ ವ್ಯಾಲ್ಯೂಸ್ ಬರ್ತವೆ ಅಂದರೆ ನಾವು +or - 35 ತೊಗೊಂಡ್ರೆ, ಏರಿಯಾ ಅವರೇ ಕೊಟ್ಟಾಗ ನಾವು ಅದನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ +or - ಅಂತ ಬರ್ಕೋಬೇಕು. ಸೊ ಈಗ ಏರಿಯಾ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ, ಏನಾಗುತ್ತೆ, x1 y1 ಇದೆನಾ. ಸೊ x1 y ಅಂದರೆ 2 - 6, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ. ನೆಕ್ಸ್ಟ್ 5 4 ಇದೆ, 5 4 ಸಬ್ಸ್ಟಿಟ್ಯೂಟ್ ಮಾಡಿದೆ. ಇಲ್ಲಿ k4 ಇದೆ, k4 ಸಬ್ಸ್ಟಿಟ್ಯೂಟ್ ಮಾಡಿದೆ. 1 1 1 ಇದೆ ಆ್ಯಸ್ ಇಟ್ ಈಸ್. ಈಗ ನೆಕ್ಸ್ಟ್ ಈ 1/2 ಹಂಗೆ ಬರೋದು, ಇದನ್ನ ಸಾಲ್ವ್ ಮಾಡ್ತೀನಿ ಡಿಟರ್ಮೆಂಟ್. ಸೊ ಡಿಟರ್ಮೆಂಟ್ ಏನಿದು ಪ್ಲಸ್, ಇದು ಮೈನಸ್, ಇದು ಪ್ಲಸ್. ಸೊ +2 ಆಗಿರೋದಕ್ಕೆ +2 ಮೈನಸ್ ಮೈನಸ್ ಏನಾಗ್ಬಿಡುತ್ತೆ, +6 ಆಯಿತು. ಇದು +1 ಆಗಿದೆ, +1 ಬರ್ತೀನಿ. ಸೇಮ್ ಮತ್ತೆ ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮಿನೇಟು 4 - 4 ಇದಾಯಿತು. ನೆಕ್ಸ್ಟು ಫಸ್ಟ್ ರೋ ಸೆಕೆಂಡ್ ಕಾಲಮ್ ಎಲಿಮಿನೇಟ್ ಮಾಡ್ತೀನಿ. ಲೆಫ್ಟ್ ಮೈನಸ್ ರೈಟ್ 5 - k. ನೆಕ್ಸ್ಟ್ ಫಸ್ಟ್ ರೋ ಥರ್ಡ್ ಕಾಲಮು, ಇದು 5 × 4 20 20 - 4k. ಈಗ ಈ ಎಕ್ಸ್ಟ್ರಾ 1/2 ಐತಲ್ಲ, ಅದನ್ನ ಇಲ್ಲಿ ರೈಟ್ ಸೈಡ್ ಟ್ರಾನ್ಸ್ಫರ್ ಮಾಡಿದಾಗ +or - 35 ಇದೆ. +or - 35 × 2 ಏನಾಗುತ್ತೆ, ಡಬಲ್ ಮಾಡಿದರೆ +or - 70 ಆಯಿತು. ಸೊ ನಂಬರ್ ಸಾಲ್ವ್ ಮಾಡಿದರೆ
30 ಇಲ್ಲೊಂದು ನಂಬರ್ 20 ಇದೆ, ಆ್ಯಡ್ ಮಾಡಿದ್ರೆ ಏನಾಯಿತು 50 ಆಯಿತು. ಈ -6K -4K ಈ ಕೆ ಇರೋವನ್ನ ಆ್ಯಡ್ ಮಾಡಿದ್ರೆ -10K ಆಯಿತು. ಸೊ +71 ಕೇಸ್ ತೊಗೊಂಡಿದ್ದೀನಿ, -71 ಕೇಸ್ ತೊಗೊಂಡಿದ್ದೀನಿ. ಸೊ 2 ಕೇಸಸ್ ಆಯ್ತು ಈಗ. ಸೊ ಈಗ ಇದನ್ನು ಸಾಲ್ವ್ ಮಾಡಿದರೆ -10K ಈ ಸೈಡ್ ಬರೋದು, 70 ಈ ಸೈಡ್ ಬರೆದ್ರೆ ನಮಗೆ 10K = 50 - 7. 10K = 50 - 7 ಅಂದರೆ -20. K = ಕ್ಯಾನ್ಸಲ್ ಮಾಡಿದರೆ 10 1s 10 2s, ಸೊ ಏನಾಗುತ್ತೆ -2 ಬರುತ್ತೆ ಆನ್ಸರ್. ಅದೇ ಥರ ಇಲ್ಲಿ +70 ಪ್ಲೇಸಲ್ಲಿ ನನಗೆ -70 ತೊಗೊಂಡು ಸಾಲ್ವ್ ಮಾಡಿದರೆ -10K ಸೈಡ್ ಹೋದ್ರೆ +10K ಆಗುತ್ತೆ, -70 ಸೈಡ್ ಬಂದರೆ +70 ಆಗುತ್ತೆ. ಸೊ -10K ಯಾಕೆ ಈ ಸೈಡ್ ಬರಿತೀನಿ ಅಂದರೆ ನಾನು ಫೈಂಡ್ ಮಾಡ್ತಾ ಇರೋದು ಕೆ ಫೈಂಡ್ ಮಾಡಬೇಕು. ಕೆದು ಪಾಸಿಟಿವ್ ಇರಲಿ ಅಂತ ನಾನು ಇದನ್ನು ಈ ಸೈಡ್ ಸೆಂಡ್ ಮಾಡ್ತಾ ಇದ್ದೀನಿ. ಸೊ 10K = ಏನಾಯಿತು 50 + 70 ಆಗುತ್ತೆ 120. 0 0 ಕ್ಯಾನ್ಸಲ್ ಮಾಡಿದ್ರೆ ಕೆ ವ್ಯಾಲ್ಯೂ ನಮಗೇನು ಬರುತ್ತೆ 12 ಬರುತ್ತೆ. ಸೊ ಕೆ ವ್ಯಾಲ್ಯೂ -2, ಕೆ ವ್ಯಾಲ್ಯೂ 12, 2 ಕೆ ವ್ಯಾಲ್ಯೂಸ್ ಇರ್ತವೆ. ಸೊ ಇದು ಥರ್ಡ್ ಟೈಪ್ ಏನು, ಏರಿಯಾ ಆಫ್ ಟ್ರಯಾಂಗಲ್ ಕೊಟ್ಟಾರೆ, ಪಾಯಿಂಟ್ಸ್ ಕೊಟ್ಟಾರೆ, ಕೆ ಕಂಡುಹಿಡಿಬೇಕು. ಸೆಕೆಂಡ್ ಟೈಪ್ ಏನು, ಇಕ್ವೇಷನ್ ಆಫ್ ಎ ಲೈನ್ 2 ಪಾಯಿಂಟ್ಸ್ ಇರುತ್ತೆ, ನಾವು ಇನ್ನೊಂದು ಪಾಯಿಂಟ್ x, y ನಾವು ತೊಗೊಂಡು ಸಾಲ್ವ್ ಮಾಡಬೇಕು. ಇನ್ನೊಂದು ಟೈಪ್ ಏನು, ಏರಿಯಾ ಆಫ್ ಟ್ರಯಾಂಗಲ್ 3 ವರ್ಟಿಸಸ್ ಕಂಪ್ಲೀಟ್ ಇರ್ತವೆ, ನಾವು ಏರಿಯಾ ಆಫ್ ಟ್ರಯಾಂಗಲ್ ಫೈಂಡ್ ಮಾಡಿ. 3 ಟೈಪ್ಸ್ ಆಯ್ತು. 3 ಮಾಡಲ್ ಪೇಪರಿಂದ 3 ಟೈಪ್ಸ್ ಪ್ರಾಬ್ಲಮ್ ರಿವಿಷನ್ ಆಗಿಬಿಡುತ್ತೆ ನಮಗೀಗ. ಸೊ ಈಗ ಸೇಮ್ ಫೋರ್ತ್ ಟೈಪ್ ಒಂದಿದೆ. ಸೊ ಫೋರ್ತ್ ಟೈಪ್ ಮಾಡಲ್ ಪೇಪರಲ್ಲಿ ಇಲ್ಲ, ಬಟ್ ಟೆಕ್ಸ್ಟ್ ಬುಕ್ಕಲ್ಲಿದೆ ಸೆಕೆಂಡ್ ಎಕ್ಸಸೈಸಲ್ಲಿ ಡಿಟರ್ಮಿನೆಂಟ್ಸು. ಸೊ ಫೋರ್ತ್ ಟೈಪ್ ಕೂಡ ಡಿಸ್ಕಸ್ ಮಾಡೋಣ. ಫೋರ್ತ್ ಟೈಪ್ ಏನಂದರೆ 3 ವರ್ಟಿಸಸ್ ಕೊಟ್ಟು ಕೊಲಿನಿಯರ್ ಅಂತ ಶೋ ಮಾಡ್ರಿ ಅಂತ. ಶೋ ದಟ್ 3 ಪಾಯಿಂಟ್ಸ್ ಆರ್ ಕೊಲಿನಿಯರ್. ಅಂದರೆ 3 ಪಾಯಿಂಟ್ಸ್ ಈ ಥರ ಇದಾವಂತೆ, ಎ ಬಿ ಸಿ. ಕೊಲಿನಿಯರ್ ಅಂದರೆ ಏನು, ಒಂದೇ ಲೈನ್ ಮೇಲೆ ಇದ್ದಾವೆ ಈ 3 ಪಾಯಿಂಟ್ಸ್, ಎ ಬಿ ಸಿ ಅನ್ನೋ 3 ಪಾಯಿಂಟ್ಸ್ ಒಂದು ಲೈನ್ ಮೇಲೆ ಇದ್ದಾವೆ ಅಂತ. ಒಂದು ಲೈನ್ ಮೇಲೆ 3 ಪಾಯಿಂಟ್ಸ್ ಇದಾವೆ ಅಂದರೆ ಟ್ರ್ಯಾಂಗಲ್ ಫಾರ್ಮ್ ಆಗಲ್ಲ. ಟ್ರ್ಯಾಂಗಲ್ ಫಾರ್ಮ್ ಆಗಬೇಕಂದ್ರೆ 3 ಒಂದೇ ಲೈನಲ್ಲಿ ಇರೋಕ್ಕೆ ಬರಲ್ಲ. ಸೊ ಟ್ರ್ಯಾಂಗಲ್ ಫಾರ್ಮ್ ಆಗಿಲ್ಲ ಅಂದರೆ ಏರಿಯಾ ಏನಾಗುತ್ತೆ 0 ಆಗುತ್ತೆ. ಸೊ ಏರಿಯಾ 0 ಅಂತ ಶೋ ಮಾಡ್ಬೇಕು ನಾವು ಅಷ್ಟೇ. ಸೊ ಏರಿಯಾ ಆಫ್ ಟ್ರ್ಯಾಂಗಲ್ ಎ ಬಿ ಸಿ ಅಂತ ಬರ್ತೀನಿ, ಫಾರ್ಮುಲಾ. ಓಕೆ, ಮತ್ತು ಸಬ್ಸ್ಟಿಟ್ಯೂಟು ನೋಡ್ರಿ ಏನಿದೆ, ಎ ಬಿ ಪ್ಲಸ್ ಇದೆ, ಎ ಬಿ ಪ್ಲಸ್ ಎ, ಇದು ಬಿ ಸಿ ಪ್ಲಸ್ ಎ ಇದೆ, ಬಿ ಸಿ ಪ್ಲಸ್ ಎ, ಸಿ ಎ ಪ್ಲಸ್ ಬಿ ಇದೆ, ಸಿ ಎ ಪ್ಲಸ್ ಬಿ, 1 1 1. ಸೊ ಈಗ 1/2 ಸೇಮ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಏನು, ಇದು ಪ್ಲಸ್ಸು, ಇದು ಮೈನಸ್ಸು, ಇದು ಪ್ಲಸ್ ಅಂತ ತೊಗೊಂಡ್ರೆ ಇದು ಎ ಮೈನಸ್ ಬಿ ಪ್ಲಸ್ ಸಿ, ಇದು +1. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮಿನೇಟ್ ಮಾಡಿದರೆ ಲೆಫ್ಟ್ ಮೈನಸ್ ರೈಟು, ಸಿ ಪ್ಲಸ್ ಎ ಮೈನಸ್, ಇದು ನೋಡಿ ಮೈನಸ್, ಇದು ಮೈನಸ್ ಮಾಡಿದಾಗ ಇಲ್ಲಿ ಪ್ಲಸ್ ಎ ಪ್ಲಸ್ ಬಿ ಇದೆ, ಅವಾಗ ಏನಾಗುತ್ತೆ ಮೈನಸ್ ಮಾಡಿದಾಗ ಮೈನಸ್ ಎ ಮೈನಸ್ ಬಿ ಆಗುತ್ತೆ. ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಎಲಿಮಿನೇಟ್ ಮಾಡಿದರೆ ಲೆಫ್ಟ್ ಮೈನಸ್ ರೈಟ್ ಅಂದರೆ ಬಿ ಮೈನಸ್ ಸಿ ಬರೆದಿದ್ದೀನಿ. ನೆಕ್ಸ್ಟು ಫಸ್ಟ್ ರೋ ಥರ್ಡ್ ಕಾಲಮ್ ಎಲಿಮಿನೇಟ್ ಮಾಡಿದರೆ ಲೆಫ್ಟ್ ಮೈನಸ್ ರೈಟ್ ಮಾಡೋಕೆ. ಲೆಫ್ಟ್ ಅಬ್ಸರ್ವ್ ಮಾಡಿದ್ರೆ ಬಿ ಇದಿಷ್ಟಕ್ಕೆ ಇಂಟು ಆಗುತ್ತೆ. ಸೊ ಬಿ ಇದಿಷ್ಟಕ್ಕೆ ಇಂಟು ಆದರೆ ಬಿ ಇಂಟು ಎ ಬಿ ಎ, ಬಿ ಇಂಟು ಬಿ ಬಿ ಸ್ಕ್ವೇರ್. ಸೊ ಬಿ ಎ ಬಿ ಸ್ಕ್ವೇರ್, ಬಿ ಎ ಪ್ಲಸ್ ಬಿ ಸ್ಕ್ವೇರ್ ಲೆಫ್ಟ್ ಆಯಿತು. ರೈಟ್ ಮಾಡೋ ಟೈಮಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕು, ಮೈನಸ್ ಮಾಡಬೇಕು. ಸೊ ಇಲ್ಲಿ ಮೈನಸ್ ಇರುತ್ತೆ, ಮೈನಸ್ ಸಿ ಇಂಟು ಸಿ ಮೈನಸ್ ಸಿ ಸ್ಕ್ವೇರ್, ಮೈನಸ್ ಸಿ ಇಂಟು ಎ ಮೈನಸ್ ಸಿ ಆರ್ ಮೈನಸ್ ಎ ಸಿ. ಓಕೆ, ಈಗ ನೆಕ್ಸ್ಟ್ ಈಗ ಈ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಮಾಡಿದರೆ ಎ ಸಿ ಉಳಿಯುತ್ತೆ, ಎ ಬಿ ಉಳಿಯುತ್ತೆ. ಸೊ ಎ ಸಿ ಮೈನಸ್ ಎ ಬಿ. ಸೊ ಬಿ ಪ್ಲಸ್ ಸಿ ಬಿ ಮೈನಸ್ ಸಿ ಸಾಲ್ವ್ ಮಾಡಿದ್ರೆ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಫಾರ್ಮುಲಾ. ಇದು ಆ್ಯಸ್ ಇಟ್ ಈಸ್ ಹಂಗೆ ಬರೆದಿದ್ದೀನಿ. ಸೊ ಇದು ಆ್ಯಸ್ ಇಟ್ ಈಸು. ಇದು ಬ್ರ್ಯಾಕೆಟ್ಸ್ ರಿಮೂವ್ ಮಾಡೋಕ್ಕೆ ಮೈನಸ್ ಬಿ ಸ್ಕ್ವೇರು ಮೈನಸ್ ಇಂಟು ಮೈನಸ್ ಸಿ ಸ್ಕ್ವೇರ್ ಅಂದರೆ ಪ್ಲಸ್ ಸಿ ಸ್ಕ್ವೇರ್. ಇವಷ್ಟು ಕ್ಯಾನ್ಸಲ್ ಆಗುತ್ತೆ ನೋಡಿ, ಪ್ಲಸ್ ಎ ಸಿ ಮೈನಸ್ ಎ ಸಿ ಮೈನಸ್ ಎ ಬಿ ಪ್ಲಸ್ ಬಿ ಎ ಮೈನಸ್ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಅಷ್ಟು ಕ್ಯಾನ್ಸಲ್ ಆಯಿತು. ಎಲ್ಲ ಕ್ಯಾನ್ಸಲ್ ಆಗಿ 0 ಉಳಿತು. 0/2 ಅಂದರೆ ನಮಗೆ 0. ಈ 1/2 ಹಂಗೆ ಆ್ಯಸ್ ಇಟ್ ಈಸ್ ಕ್ಯಾರಿ ಮಾಡ್ತಾನೆ ಇರ್ಬೇಕು ನಾವು. 1/2 ಸಾಲ್ವ್ ಆಗಲ್ಲ. ಸೊ ಇವು ಇನ್ಸೈಡ್ 0 ಬಂದಿರೋದಕ್ಕೆ ಟೋಟಲ್ ಆನ್ಸರ್ 0 ಆಯಿತು. ಹಂಗಂದ್ರೆ ಪಾಯಿಂಟ್ಸ್ ಎ ಬಿ ಸಿ ಕೊಟ್ಟರಲ್ಲ ಅವೇನಾಯಿತು ಕೊಲಿನಿಯರ್. ಯಾಕಂದರೆ ಏರಿಯಾ ಆಫ್ ಟ್ರಯಾಂಗಲ್ 0 ಬಂತು. ಟ್ರಯಾಂಗಲ್ಲೇ ಇಲ್ಲ ಅಂತ ಹೇಳ್ತಾ ಇದ್ದೆ, ಯಾಕಂದರೆ ಏರಿಯಾ ಇಲ್ಲ ಅಂದರೆ ಲೈನ್ಸ್ ಹೆಂಗಿದಾವೆ, ಇದು ಎ ಇದು ಬಿ ಇದು ಸಿ, ಏರಿಯಾ ಇಲ್ಲ ಇಲ್ಲಿ. ಓಕೆ, ಸೊ ಪಾಯಿಂಟ್ಸ್ ಎ ಬಿ ಸಿ ಆರ್ ಕೊಲಿನಿಯರ್. ಇವೇ 4 ಟೈಪ್ಸು. ಸೊ ಈ 4 ಟೈಪ್ಸ್ ನೀಟಾಗಿ ಪ್ರಾಬ್ಲಮ್ಸ್ನ ರಿವಿಷನ್ ಮಾಡಿಕೊಡ್ರಿ, ಪ್ರಾಕ್ಟೀಸ್ ಮಾಡಿಕೊಡ್ರಿ. ಸೊ ನೀವು ಒಂದು 2 ಮಾರ್ಕ್ಸ್ ಕ್ವಶನ್ನ ಕರೆಕ್ಟಾಗಿ ಬರೀಬೋದು ಎಕ್ಸಾಮಲ್ಲಿ. ಓಕೆ, ಬಾಯ್.